ನಮಸ್ತೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ವಿಡಿಯೋ ಮಾಡಿದ ಟಾಪಿಕ್ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಕತ್ತಾರ ನಂಗೆ. ಇವೇನ ಪಾಲ್ತು ಮೋಟಿವೇಶನ್ ಹೇಳ್ಕೊಂತ ಕುಂತಿರ್ತಾನ. ನಾವು ನೋಡ್ರಿ ಏನಾರ SSC GD ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗಿದಾನ. ಮತ್ತು ನಮ್ಮ ಅಣ್ಣಗಳ ತಮ್ಮಗಳ ಎಲ್ಲರೂ ಕೆಲವೊಂದಿಷ್ಟು ಜನ ಪೊಲೀಸ್ ಎಕ್ಸಾಮ್ಗೂ ಓದಾಕತ್ತೀರಿ. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಭಾಳ ವರ್ಷದಿಂದ ಕುಂತ್ಕೊಂಡು ಓದಾತಿರಿ. ನಿಮ್ಗೆಲ್ಲರಿಗೂ ಈ ಸಲ ಜಯ ಸಿಗಲಿ. ಸೊ ಆಗಲಿಲ್ಲ ಅಂತಂದ್ರೂ ಮುಂದಿನ ಸಲ ಇರ್ತಾವ. ಯಾರ್ದು ಏಜ್ ಐತ್ಲ ಅವ್ರು ಟ್ರೈ ಮಾಡ್ಕೊತಾರ್ರಿ. ಯಾರ್ದು ಏಜ್ ಮುಗಿತ್ಲ ಅವ್ರ ನೌಕರಿಗಿಂತನೂ ಏನು ನಾವು ನೌಕರಿನ ಬೇಕಂತ ಕಸ ಏನು ಹುಟ್ತಾನ ಏನು ನೌಕರಿ ಇಲ್ಲ ಅಂತ ಕಸ ಏನಾರ ಬದುಕಂಗಿಲ್ಲ ಅಂತ ಹೇಳಿ ಬಿಡ್ಕೊಂಡ್ ಬಂದಿಲ್ಲ. ಸೊ ನಾನೇ ಹೇಳಕತ್ತೀನಪ್ಪ ಅಂತಂದ್ರೆ ನೌಕರಿ ಇಲ್ಲ ಅಂತಂದ್ರೆ ನೀವು ಬಿಸ್ನೆಸ್ ಮಾಡಿ ಕಸ ಇದಕ್ಕಿಂತ ಜೀವನದಲ್ಲಿ ಸಕ್ಸಸ್ ಕಂಡ್ಕೋಬೋದು. ಸೊ ನಾನು ಹೇಳ್ತಾ ಇರೋದು ವಿಷಯ ಏನಂದ್ರೆ, ಇವಾಗ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಿ ನಂಗೆ ಕೇಳಕತ್ತೀರ, ನಾ SSC GDಗೆ ಓದೋದು ಹೆಂಗೆ ಓದೋದು, ಮತ್ತು ನಂದು ಇನ್ನೂ ಈಗ ಏಜ್ 17-18 ಐತಿ, ನಾನು ಅಗ್ನಿವೀರ್ಗೆ ಓದ್ಲು, SSC GDಗೆ ಓದ್ಲು. ಮತ್ತು ಕೆಲವೊಂದಿಷ್ಟು ಜನ ಹುಡುಗರ ಮೆಸೇಜ್ ಮಾಡಕತ್ತಾರ, ನಾ SSC GDಗೆ ಓದ್ಬೇಕಂತಂದ್ರೆ ಯಾವ್ಯಾವ ಟಾಪಿಕ್ ಓದಬೇಕು, ಹೆಂಗೆ ಓದಬೇಕು, ನಾವು ಹೆಂಗೆ ಓದ್ರೆ ಜಲ್ದಿ ಸಕ್ಸಸ್ ಸಿಗ್ತೈತಿ ನಮ್ಗೆ, ಹೆಂಗೆ ಎಕ್ಸಾಮ್ ಪಾಸ್ ಮಾಡಬೇಕು, ಹೆಂಗೆ ಫಿಸಿಕಲ್ ಪಾಸ್ ಮಾಡಬೇಕು. ಸೊ ಎಲ್ಲನೂ ಒಂದೇ ವಿಡಿಯೋದಾಗ ಹೇಳಕ್ಕೆ ಸಾಧ್ಯ ಆಗಂಗಿಲ್ಲ. ಈ ವಿಡಿಯೋದಾಗ ನಾನು ಹೇಳ್ತೀನಿ ಅದಂದ್ರೆ ಎಕ್ಸಾಮ್ ಬಗ್ಗೆ ಎಕ್ಸಾಮ್ ಪರ್ಪಸ್ ಬಗ್ಗೆ ಅಷ್ಟೇ ನಿಮ್ಗೆ ವಿಡಿಯೋದಾಗ ಮಾಹಿತಿ ಕೊಡ್ತೇನೆ. ಈ ಎಕ್ಸಾಮ್ನ ಹೆಂಗೆ ಕ್ಲಿಯರ್ ಮಾಡಬೇಕು. ಮತ್ತು ನೀವು 17-18 ಎಕ್ಸಾಮ್ ಏಜ್ ಅವ್ರು ಏನಾರ ಇದ್ರಪ್ಪ ಅಂತಂದ್ರೆ ನಿಮ್ಗೆ SSC GDಗೆ ಓದಬೇಕು ಅಥವಾ ಅಗ್ನಿವೀರ್ ಎಕ್ಸಾಮ್ಗೆ ಓದಬೇಕು. ಏನಾರ ನಿಮ್ಗೆ ಡಿಗ್ರಿ ಕಂಪ್ಲೀಟ್ ಆಗಿತ್ತು, ನಂದು ಏನಾರ ಇಂಗ್ಲೀಷ್ ಏನಾರ ಪರ್ಫೆಕ್ಟ್ ಇದ್ನಿ, ಇಂಗ್ಲೀಷ್ದಾಗ ಏನು ನಂಗೆ ಇಂಪ್ರೂವ್ಮೆಂಟ್ ಇತ್ತು, ನಾನು ಪೈಲಂತರೂ ಇಂಗ್ಲೀಷ್ ಮೀಡಿಯಮ್ ಮಾಡ್ಕೊಂಡು ಬಂದೀನಿ ಅಂಥವ್ರು ಏನಾರ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಓದ್ಬೇಕಂತ ಹೇಳ್ತೀನಿ. ನಾನು ಫಸ್ಟ್ ಹೇಳ್ತೇನೆ, 17-18 ಎಕ್ಸಾಮ್ ಅಂದ್ರೆ 17-18 ಏಜ್ದವ್ರು ಯಾರ್ಯಾರು ಅದಿರಲ್ಲ ಅವ್ರು ಏನಾರ ಅಗ್ನಿವೀರ್ ಎಕ್ಸಾಮ್ಗೆ ಓದಬೇಕು, ನಾನು ದೇಶ ಸೇವೆ ಮಾಡ್ಬೇಕಂತ ನಿಮ್ಮ ಆಸೆ ಏನಾರ ಇತ್ತಪ್ಪ ಅಂತಂದ್ರೆ ನೀವು ಜಸ್ಟ್ ಅಗ್ನಿವೀರ್ ಎಕ್ಸಾಮ್ಗೆ ಓದಕ್ಕೆ ಹೋಗ್ಬೇಡ್ರಿ. ನೀವು SSC GD ಎಕ್ಸಾಮ್ದ SSCದ ಬರುವಂಥ ಟಾಪಿಕ್ಗಳ್ನ ಅಂದ್ರೆ ಅವ್ರ ಸೇಮ್ ಸಿಲೆಬಸ್ ಇರ್ತಾವ, ಅವು ಎಕ್ಸಾಮ್ಗೆ ನೀವು ಓದ್ಕೊತ ಹೋಗ್ರಿ. ಏನಾಕೈತಪ್ಪ ಅಂತಂದ್ರೆ ನೀವು ಒಂದ್ಸಲ SSC SSCದಾಗ ಕೇಳುವಂಥ ಒಂದು 4 ಟಾಪಿಕ್ ಇರ್ತಾವೆ, 4 ಇವು ಇರ್ತಾವೆ, ಸೆಕ್ಷನ್ ಇರ್ತಾವೆ. ಅವ್ನು ನೀವು ಏನಾರ ಕಂಪ್ಲೀಟ್ ಆದ್ರಿಪ್ಪ ಅಂತಂದ್ರೆ ನೀವು ಬೇರೆ ಯಾವುದೇ ಎಕ್ಸಾಮ್ ಆದ್ರೂ ಕ್ಲಿಯರ್ ಮಾಡ್ಬೋದು. ಸೊ ಅಗ್ನಿವೀರ್ ಎಕ್ಸಾಮ್ಗೆ SSC GD ಎಕ್ಸಾಮ್ಗೆ ಜಾಸ್ತಿ ಏನು ಫರಕ್ ಇರಂಗಿಲ್ಲ. ಫರಕ್ ಇರೋದು ಫಿಸಿಕಲ್ದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಸೊ ನಾನೇನು ಹೇಳಕತ್ತೀನಿ, ನೀವು SSC GD ಎಕ್ಸಾಮ್ದಾಗ ನೀವೇನಾರು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ನೀವು SSC GD ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಜೊತೆಗೆ ನೀವು ಅಗ್ನಿವೀರ್ ಎಕ್ಸಾಮ್ನು ಆರಾಮಾಗಿ ಪಾಸ್ ಮಾಡ್ಬೋದು, ಅದ್ರಾಗ ಏನೂ ಡೌಟ್ ಇಲ್ಲ. ಸೊ SSC GD ಎಕ್ಸಾಮ್ಗೆ ಓದೋರಾದ್ರೆ ಹೆಂಗೆ ಓದಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಕತ್ತೀನಿ ಅಂದರೆ ಇಂಗ್ಲೀಷ್ ಯಾರ್ಯಾರ್ದು ಪರ್ಫೆಕ್ಟ್ ಆಗಿರ್ತೈತಿ, ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ, ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಬರೀ ಈ SSC GD ಎಕ್ಸಾಮ್ಗೆ ಮತ್ತು ಯಾವುದೋ ಒಂದು ಗ್ರೂಪ್ ಡಿ ಎಕ್ಸಾಮ್ಗೆ ಇಂಥ ಎಕ್ಸಾಮ್ಗೆ ಓದೋಕ್ಕಿಂತ ಮುಂಚೆ ನೀವು ಡಿಗ್ರಿ ಮೇಲೆ ಬರ್ತಿರುವಂಥ ಇವನ್ನ CPO ಆಯಿತು, CGL ಆಯಿತು, CHSL ಆಯಿತು, ಇವು ಕಾನ್ಸಂಟ್ರೇಷನ್ ಮಾಡ್ಕಸ ಓದಕ್ಕೆ ಹೋಗ್ರಿ. ಏನಾಕೈತೆ ಅಂತಂದ್ರೆ ಇವು ಹೈ ರ್ಯಾಂಕ್ದು ಎಕ್ಸಾಮ್ ಆಗ್ತಾವೆ. ನೀವು ನೀವು ಏನಾರ SSC GD ಎಕ್ಸಾಮ್ಗೆ ಓದಿ ಒಂದ್ಸಲ ಜಾಬ್ ತೊಗೊಂಡ್ರಿ ಅಂದ್ರೆ ಆಮೇಲೆ ನೀವು ಜಾಬ್ದಾಗ ಇದ್ದ ಬೇರೆ ರ್ಯಾಂಕ್ದು ಹೈಯರ್ ರ್ಯಾಂಕ್ದು ಎಕ್ಸಾಮ್ ಕ್ಲಿಯರ್ ಮಾಡೋದು ಟಫ್ ಆಕೈತಿ. ಯಾಕಂದ್ರೆ ಒಂದ್ಸಲ ನೀವು ಕಂಫರ್ಟ್ ಝೋನಿಗೆ ಬಂದ್ರಿ ಅಂದ್ರೆ ನೀವು ಬೇರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಭಾಳಷ್ಟು ಕಡಿಮೆ ಜನ ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ಹೋಗೋದು. ಅದಕ್ಕಿಂತ ಮುಂಚೆ ನೀವು ನಿಮ್ಮ ತಲೆಗೆ ಇರ್ಬೇಕು, ನಾನು ಏನು ಮಾಡಬೇಕಂತ ಅನ್ಕೊಂಡೀನಿ ಅಂತ ಹೇಳಿ ನನ್ನ ಬಗ್ಗೆ ನಾನು ಏನು ಹೇಳ್ತೀನಿ ಅಂದ್ರೆ, ನಾನು 2024 SSC GD ಎಕ್ಸಾಮ್ದಾಗ ಕ್ಲಿಯರ್ ಮಾಡಿ CS ನಾನು ಜಾಯ್ನಿಂಗ್ ಆಗಿದ್ದೀನಿ. ನಂದು ಸ್ಕೋರ್ ಆಗಿತ್ತು 119 ಆಗಿತ್ತು. 119 ನನ್ನ ಸ್ಕೋರ್ ಆಗಿತ್ತು. ಅದನ್ನು ಬಿಟ್ಟಾಗ್ರಿ. ಸೊ ನಾನು ನಿಮ್ಮ ಬಗ್ಗೆ ಹೇಳಕ್ಕೆ ಬಂದೀನಿ. ಈಗ ನೀವೇನಾರ SSC GD ಎಕ್ಸಾಮ್ ಓದಾಕತ್ತೀರಿ ಅಂತಂದ್ರೆ 4 ಸೆಕ್ಷನ್ ಬರ್ತಾವೆ. ಏನಪ್ಪ ಅಂತಂದ್ರೆ GK GS ಬರ್ತೈತಿ, ಹಿಂದಿ ಯಾರ್ದು ಪರ್ಫೆಕ್ಟ್ ಇರ್ತೈತಿ, ಹಿಂದಿ ಮಾತಾಡೋಕೆ ಯಾರಿಗೆ ಬರ್ತೈತಿಲ್ಲ ಅವ್ರಿಗಂತೂ ಒಂದು ಸ್ವಲ್ಪ ಜಾಸ್ತಿ ಬೆನಿಫಿಟ್ ಆಗಿರ್ತೈತಿ. ಯಾಕಂತಂದ್ರೆ ಹಿಂದಿ ಬರೋರಿಗೆ ಜಸ್ಟ್ ಅವ್ರು ಓದಾಕ ಬರೆಯೋಕೆ ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಬಂದಿದ್ರು, ಇಲ್ಲಾಂದ್ರೆ ಒಂದು 10 ಕ್ವಶನ್ ಅಂತೂ ಮಿನಿಮಮ್ ಹಾಕ್ತಾರೆ. ಸೊ ನೀವು ಜಾಸ್ತಿ ಓದಿದಿರಪ್ಪ ಅಂತಂದ್ರೆ ಔಟ್ ಆಫ್ ಹಾಕ್ಬೋದು ಇದ್ರಾಗ ಹಿಂದಿ ಒಳಗೆ. ಇಂಗ್ಲೀಷ್ ಬರ್ತೈತಿ, ಹಿಂದಿ ಅಥವಾ ಇಂಗ್ಲೀಷ್ದಾಗ ಇಂಗ್ಲೀಷ್ ನೀವು ಏನಾರು ತೊಗೊಂಡಿದ್ದಾರೆ ಅಂದರೆ ಇಂಗ್ಲೀಷ್ ಯಾರ್ದು ಪರ್ಫೆಕ್ಟ್ ಇರ್ತೈತಿ, ನೀವು ಜಾಸ್ತಿ ಇಂಗ್ಲೀಷ್ ಮೀಡಿಯಮ್ ಅದು ಓದಿರ್ತೀರ ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಎಕ್ಸಾಮ್ ಪರ್ಪಸ್ಸಾಗಿ ಓದಿದ್ರೆ ಅಂದರೆ ಇಂಗ್ಲೀಷ್ದಾಗೂ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ನಾವು ಕನ್ನಡ ಮೀಡಿಯಮ್ದವ್ರ ಪ್ರಾಬ್ಲಮ್ ಏನಂತಂದ್ರೆ ನಮ್ಗೆ ಇಂಗ್ಲೀಷು ಬರೋಂಗಿಲ್ಲ, ಮತ್ತು ನಾವು ಕರ್ನಾಟಕದವ್ರು ಆಗಿರೋಂದ್ರೆ ನಮ್ಗೆ ಹಿಂದಿನೂ ಸರಿಯಾಗಿ ಬರೋಂಗಿಲ್ಲ. ಇದೇ ನಮ್ಗೆ ಮೇನ್ ಪ್ರಾಬ್ಲಮ್ ಆಗಿರ್ತೈತಿ. ಇಲ್ಲಿ ನಮ್ಮಲ್ಲಿ ಸ್ಕೋರ್ ಕಡಿಮೆ ಆಗೋಕೆ ರೀಸನ್ನೇ ಇದೆ.
ನೆಕ್ಸ್ಟ್ ಬರೋದು ಏನಂತಂದ್ರೆ ಜಿ ಕೆ ಜಿ ಎಸ್ ಮತ್ತು ರೀಸನಿಂಗ ಮತ್ತು ಮ್ಯಾಥ್ಸ್. ಜಿ ಕೆ ಜಿ ಎಸ್ದಾಗ ನೀವು ಎಷ್ಟು ಓದ್ರೂ ಕಡಿಮೆ. ನಾನು ಜಿ ಕೆ ಜಿ ಎಸ್ದಾಗ ಏನು ಓದ್ಬೇಕಂದ್ರೆ ನೀವು ಸೆಂಟ್ರಲ್ ಲೆವೆಲ್ ಜಿ ಕೆ ಜಿ ಎಸ್ ಓದ್ಬೇಕು. ಇಲ್ಲಿ ನೀವು ಸ್ಟೇಟ್ದ ವೆಸ್ಟರ್ನ್ ಘಾಟ್ ಆಯಿತು, ಸ್ಟೇಟ್ದಾಗ ಇರ್ತಕ್ಕಂಥ ಪೊಲೀಸ್ ಪೊಲೀಸ್ಗೆ ಓದೋರು ಏನು ಮಾಡ್ತಾರೆ ಅಂದ್ರೆ ಜಾಸ್ತಿ ಸ್ಟೇಟ್ ಕಾನ್ಸಂಟ್ರೇಷನ್ ಮಾಡ್ಕಸ ಓದ್ತಿರ್ತಾರೆ. ಹಂಗೆ ನೀವು ಸೆಂಟ್ರಲ್ ಬರ್ತಕ್ಕಂಥ ಯಾವುದೋ ಒಂದು ಎಕ್ಸಾಮಿಗೆ ನೀವು ಬರೀ ಸ್ಟೇಟ್ ಕಾನ್ಸಂಟ್ರೇಷನ್ ಮಾಡಿ ಹೋದ್ರಿ ಅಂದ್ರೆ ನಿಮ್ಗೆ ಇದ್ರಾಗ ಜಾಸ್ತಿ ಸ್ಟೇಟ್ದು ಕ್ವಶನ್ ಕೇಳಂಗಿಲ್ಲ. ಇಲ್ಲಿ ಸೆಂಟ್ರಲ್ ಲೆವೆಲ್ ಕ್ವಶನ್ ಕೇಳ್ತಾರೆ. ನೀವೇನಾರ ಓದೋರು ಇದ್ರಿಪ್ಪ ಅಂತಂದ್ರೆ ಸೆಂಟ್ರಲ್ ಲೆವೆಲ್ದು ಟಾಪಿಕ್ ಓದಬೇಕು. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇರ್ತಾವ, ಶಾಸ್ತ್ರೀಯ ನೃತ್ಯಗಳಾಯಿತು, ಇನ್ನೊಂದಿಷ್ಟು ಕೆಲವೊಂದು ಟಾಪಿಕ್ಗಳು ಅದಾವ. ಅವ್ನು ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಇಂಪಾರ್ಟೆಂಟ್ ಜಿ ಕೆ ಜಿ ಎಸ್ ಟಾಪಿಕ್ಸ್ ಫಾರ್ SSC GD ಅಂತ ಯೂಟ್ಯೂಬ್ದಾಗ ಸರ್ಚ್ ಮಾಡಿರಂದ್ರೆ ನಿಮಗೆ ಗೊತ್ತಾಕೈತಿ ಯಾವ್ಯಾವ ಟಾಪಿಕ್ ಅಂತ ಹೇಳಿ ಉಂಟು. ಇನ್ನು ಇದು ಜಿ ಕೆ ಜಿ ಎಸ್ ಐತೆ. ಇನ್ನು ರೀಸನಿಂಗ್ ಬಗ್ಗೆ ಹೇಳ್ತೀನಿ. ರೀಸನಿಂಗ್ ಬಗ್ಗೆ ಏನಪ್ಪ ಅಂತಂದ್ರೆ ರೀಸನಿಂಗ್ ಬಗ್ಗೆ ಒಂದ್ಸಲ ನೀವು ಕೋಚಿಂಗ್ ಅಥವಾ ನೀವು ಏನೋ ಒಂದು ಆನ್ಲೈನ್ ಆಯಿತು ಆಫ್ಲೈನ್ ಆಯಿತು ಕೋಚಿಂಗ್ ನೀವು ಮುಗಿಸಿ ರೀಸನಿಂಗ್ ಎಲ್ಲ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿರಿ ಅಂದರೆ ಏನಾಕೈತಿ, ಆಮೇಲೆ ನೀವು ಮಾಕ್ ಟೆಸ್ಟ್ ಮಾಡ್ಕೊಂತ ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡಬೇಕು. ರೀಸನಿಂಗ್ದಾಗ ಔಟ್ ತೊಗೊಳಕ್ಕೆ ನೀವು ಪ್ರಯತ್ನ ಮಾಡಿರಿ. ಔಟ್ ಇಲ್ಲಂದ್ರೆ ನೀವು ಸ್ಪೀಡಿಂದ ಅಂದ್ರೆ 11 ಅಥವಾ 12 ನಿಮಿಷದಾಗ ನಿಮ್ದು 20 ಕ್ವಶನ್ ಏನು ರೀಸನಿಂಗ್ದು ಕ್ವಶನ್ ಇರ್ತಾವಲ್ಲ ಅವ್ನು ಕಂಪ್ಲೀಟ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಅಂತಕ್ಕೆ ಇರಬೇಕು. ಸೊ ಕೆಲವೊಂದಿಷ್ಟು ಟೈಮ್ ಲೇಟ್ ಆಕೈತಿ, 15 ನಿಮಿಷನೂ ಆಗ್ಬೋದು. ಅದು ನಿಮ್ಮ ಕೆಪಾಸಿಟಿ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ತರ್ಬೋದು, ಅದ್ರಾಗೇನಿಲ್ಲ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ ಮ್ಯಾಥ್ಸ್ದಾಗ ಯಾವ್ಯಾವ ಚಾಪ್ಟರ್ ಅದಾವಲ್ಲ ಅವನ್ನೆಲ್ಲ ಕಂಪ್ಲೀಟಾಗಿ ನೀವು ಟಾಪಿಕ್ ವೈಸ್ ಎಲ್ಲ ಮುಗಿಸಿ ಪ್ರತಿ ಸಲನೂ ರಿವಿಷನ್ ಮಾಡ್ಕೊತ ಇರಬೇಕು. ಸೊ ನೀವು ನೆಕ್ಸ್ಟ್ ಟೈಮ್ ಏನು ಮಾಕ್ ಟೆಸ್ಟ್ ಕೊಡ್ತಿರ್ತೀರಲ್ಲ, ಟೆಕ್ಸ್ಟ್ ಬುಕ್ದಾಗ ಮಾಕ್ ಟೆಸ್ಟ್ ಬರ್ತಿರ್ತಾವೆ. ಅದ್ರಾಗ ಏನು ಮಾಡ್ಬೇಕಂತಂದ್ರೆ ನೀವು ಮಾಕ್ ಟೆಸ್ಟ್ ಕೊಟ್ಕೊಂತ ನಿಮ್ಮ ಸ್ಕೋರ್ನ ಅನಲೈಸ್ ಮಾಡ್ಕೊತ ಇರ್ಬೇಕು. ಯಾವಾಗ ಅಂದ್ರೆ ನಿಮ್ದು ಟಾಪಿಕ್ ಇದೆಲ್ಲ ಪೂರ ಇದನ್ನಾದ್ಮೇಲೆ ಟೆಕ್ಸ್ಟ್ ಬುಕ್ದಾಗ ಪಾಸ್ ಪ್ರೋ ಅಂತ ಬರ್ತೈತಿ, ಅವನ್ನ ನೀವು ತಗೋರಿ. ಮತ್ತು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಅವರ ಫ್ರೀಯಾಗಿ ಕಂಡಕ್ಟ್ ಮಾಡ್ತಾರೆ ವೀಕ್ಲಿ ಟೆಸ್ಟ್ ಅಂತ ಹೇಳಿ RW ಆಯಿತು, ಎಕ್ಸಾಂಪೂರ್ ಆಯಿತು, ಇಂಥವಿಷ್ಟು ಎಲ್ಲ ಯೂಟ್ಯೂಬ್ ಚಾನಲ್ಸ್ ಅದಾವ. ಅವರ ಕೋರ್ಸನ್ನು ನಿಮ್ಗೆ ಕೊಡ್ತಿರ್ತಾರೆ. ಅವ್ರೂ ನೀವು ಕೋರ್ಸ್ ತೊಗೋಬೋದು. ಯಾರ್ದು ಮ್ಯಾಥ್ಸ್ ವೀಕ್ ಐತಿಲ್ಲ ಅವ್ರ ನಮ್ಗೆ ಇನ್ನೂ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಆಫ್ಲೈನ್ ಕೋಚಿಂಗ್ ಹೋಗ್ರಿ. ಸೊ ನಾನಂತರೂ ಆಫ್ಲೈನ್ ಕೋಚಿಂಗ್ ಹೋಗಿರಲಿಲ್ಲ. ನಾನು ಯಾವುದೋ ಆಫ್ಲೈನ್ ಕೋಚಿಂಗ್ ತೊಗೊಂಡಿರಲಿಲ್ಲ. ನಾನು ಆನ್ಲೈನಲ್ಲೇ ಓದಿದ್ದೆ. ಸೊ ನಿಮ್ಗೆ ಇಷ್ಟ ಅದು ನೀವು ಏನಂದ್ರು ನೀವು ಒಂದ್ಸಲ ಟೆಸ್ಟ್ ಕೊಡ್ರಿ. ನಾನು ಮ್ಯಾಥ್ಸ್ದಾಗ ಇಲ್ಲಾಂದ್ರೂ ಒಂದು 12-13 ಕ್ವಶನ್ ನಂದು ಕರೆಕ್ಟ್ ಆಗತ್ತಿದ್ದು ಅಂತಂದ್ರೆ ನೀವು ಆನ್ಲೈನ್ ಕೋಚಿಂಗ್ ಮಾಡಿರಿ. ನಿಮ್ಗೆ ಹಿಂದಿದು ಬರ್ತಿತ್ತು ಅಂತಂದ್ರೆ. ಸೊ ಕನ್ನಡದಾಗ ನಂಗೆ ಯಾರಷ್ಟು SSC GD ಬಗ್ಗೆ ಓದೋರ ಬಗ್ಗೆ ಅಂತೂ ನಂಗೆ ಗೊತ್ತಿಲ್ಲ. ನೀವು ಯಾರು ನಿಮ್ಗೆ ಯಾವ್ದಾರು ಚಲೋ ಅನಿಸ್ತಂದ್ರೆ ಆ ಕನ್ನಡದ ಕೋಚಿಂಗ್ ಸೆಂಟ್ರ್ ಯಾವ್ದಾರು ಚಲೋ ಅನಿಸ್ತಂದ್ರೆ ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅವರು ಕೊಡ್ತಂಥ ನೋಟ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮ್ಯಾಥ್ಸ್ದಾಗ ಮಿನಿಮಮ್ ಇಲ್ಲಂದ್ರೂ ಒಂದು 16-17 ಕ್ವಶನ್ ಅಥವಾ 16-17-18 ಕ್ವಶನನ್ನು ನೀವು ಕರೆಕ್ಟ್ ಮಾಡೋಕೆ ಟ್ರೈ ಮಾಡಬೇಕು. ಸೊ ಮ್ಯಾಥ್ಸ್ ಆದಮೇಲೆ ಇನ್ನೇನು ಮಾಡಬೇಕಂತಂದ್ರೆ ಬರೋದು ಯಾವುದಂದ್ರೆ ಆಯ್ತು ಮ್ಯಾಥ್ಸ್, GK GS, ರೀಸನಿಂಗ್ ಅಥವಾ ಹಿಂದಿ ಇಂಗ್ಲೀಷ ಮುಗೀತು. ಇನ್ನು ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಸ್ಪೀಡೇ ಇಂಪಾರ್ಟೆಂಟ್ ಆಗಿರ್ತೈತಿ. ನೀವು ಎಷ್ಟು ನಿಮಿಷದಾಗ ಪೇಪರ್ನ ಕಂಪ್ಲೀಟ್ ಮಾಡ್ತೀರಿ ಅದ್ರ ಮೇಲೆ ನಿಮ್ದು ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಎಲ್ಲರಿಗೂ ಟಾಪಿಕ್ ಬರ್ದಿರ್ತಾವೆ, ಬಟ್ ಅಲ್ಲಿ ಹೋಗಿ ಎಕ್ಸಾಮ್ದಾಗ ಏನಾಕೈತಪ್ಪ ಅಂತಂದ್ರೆ ಕನ್ಫ್ಯೂಷನ್ ಆಗ್ತಾವೆ ಯಾರು ಸ್ಪೀಡ್. ಸೊ SSC ಅನ್ನೋದು ಒಂದು ಏನಪ್ಪ ಅಂತಂದ್ರೆ ನಿಮ್ಮ ಸ್ಪೀಡ್ ಟೆಸ್ಟ್ ಮಾಡ್ತಿರ್ತಾರೆ. ನಿಮ್ಗೆ ಕ್ವಶನ್ ಬರ್ತೈತಿ, ಬಟ್ ಅದನ್ನು ನೀವು ಎಷ್ಟು ಕಡಿಮೆ ಅವಧಿ ಒಳಗೆ ಅಂದ್ರೆ ಕಡಿಮೆ ಟೈಮ್ ಒಳಗೆ ನೀವು ಅದನ್ನು ಮುಗಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಇದಾಗಿರ್ತೈತಿ SSC GD ಬಗ್ಗೆ. ಇನ್ನು ಯಾರು ಡಿಗ್ರಿ ಕಂಪ್ಲೀಟ್ ಆಗಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತೀನಿ. ಡಿಗ್ರಿ ಕಂಪ್ಲೀಟ್ ಅಂದರೆ ಇಂಗ್ಲೀಷ್ ಮೀಡಿಯಮ್ BSc ಮಾಡಿರ್ತಾರೆ, BCom ಮಾಡಿರ್ತಾರೆ, ಸೊ BAನು ಮಾಡಿರ್ತಾರೆ, BAನು ಮಾಡಿರ್ತಾರೆ. ಇಂಗ್ಲೀಷ್ ಅವ್ರದ್ದೆಲ್ಲ ಕನ್ಫರ್ಮ್ ಅವ್ರದ್ದು CPO ಎಕ್ಸಾಮ್ ಓದ್ರಿ. CPOದಾಗ ಇಂಗ್ಲೀಷ್ ಅಷ್ಟೇ ಇರ್ತೈತಿ. ಸೊ ಬಾಕಿ ಸಬ್ಜೆಕ್ಟ್ ಎಲ್ಲ ಸೇಮ್ ಇರ್ತವೆ. ಇಂಗ್ಲೀಷದಾಗ ಮ್ಯಾಥ್ಸ್ದಾಗ ಒಂದು ಸ್ವಲ್ಪ ಅರ್ಥಮೆಟಿಕ್ ಮತ್ತು ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಕೆಲವೊಂದಿಷ್ಟು ಟಾಪಿಕ್ಸ್ ಎಲ್ಲ ಜಾಸ್ತಿ ಬರ್ತಾವೆ ಅದ್ರಾಗ. ಅವ್ನು ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ CPO ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಬೋದು. ಎಲ್ಲಿ ಓದ್ಬೇಕನ್ನೋ ಹೆಂಗೆ ಓದ್ಬೇಕನ್ನೋದ್ರಿಂದ ನೀವು ಆಫ್ಲೈನ್ ಕೋಚಿಂಗ್ ಮಾಡೋರಿದ್ರೆ ಅಂದ್ರೆ ನಿಮ್ಗೆ ನಮಗಿನ್ನೂ SSC GD ಆಯಿತು, ಯಾವುದೋ ಒಂದು ಎಕ್ಸಾಮ್ ಆಯಿತು, ಕಾಂಪಿಟೇಷನ್ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇಲ್ಲ ಅಂತನ್ನೋರು ಏನು ಮಾಡ್ಬೇಕಂದ್ರೆ ಒಂದ್ಸಲ ಆಫ್ಲೈನ್ ಕೋಚಿಂಗ್ ನಿಮ್ಮ ಡಿಸ್ಟಿಕ್ ಒಳಗೆ ನಿಮ್ಗೆ ಯಾವ ಸಮೀಪ ಇರ್ತಲ್ಲ ಅಲ್ಲಿ ಆಫ್ಲೈನ್ ಕೋಚಿಂಗ್ ಒಳಗೆ ಹೋಗಿ ಒಂದ್ಸಲ ಜಾಯ್ನ್ ಆಗಿ 3 ತಿಂಗ್ಳು ಕೋರ್ಸ್ ಇರ್ತಾವೆ, 3-4 ತಿಂಗ್ಳು ಕೋರ್ಸ್ ಇರ್ತಾವೆ, ಅವ್ನು ಕಂಪ್ಲೀಟ್ ಮಾಡ್ಬೇಕು. ಟಾಪಿಕ್ ವೈಸ್ ಎಲ್ಲ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ.
ನೀವು ಎಷ್ಟು ಡೆಡಿಕೇಶನ್ ಆಗಿ ಓದಾಕತ್ತೀರಿ ಅಂತ ಹೇಳಿ ಕಸ 4 ತಿಂಗಳ ಒಳಗಾಗಿ ನೀವು ಓದಿ ಕಂಪ್ಲೀಟ್ ಮಾಡಿ ಯಾವಾಗ ನಿಮ್ಮ ಕೋಚಿಂಗ್ ಕಂಪ್ಲೀಟ್ ಆಗಿರ್ಬೇಕು ನೋಟಿಫಿಕೇಶನ್ ಔಟ್ ಆಗೋದ್ರ ಒಳಗಾಗಿನ ನಿಮ್ಮ ಕೋಚಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಔಟ್ ಆದ್ಮೇಲೆ ನೀವು ಬರೀ ರಿವಿಷನ್ ಮಾಡಬೇಕು. ನೋಟಿಫಿಕೇಶನ್ ಔಟ್ ಆದಮೇಲೆ ಎಕ್ಸಾಮ್ಗೆ 3ರಿಂದ 4 ತಿಂಗಳು ಟೈಮ್ ಇರುತ್ತೆ. 4 ತಿಂಗಳು ನೀವು ಮಾಕ್ ಟೆಸ್ಟ್ ಮತ್ತು ನಿಮ್ದು ರಿವಿಷನ್, ನಿಮ್ಮ ಸ್ಪೀಡ್ ಇಂಪ್ರೂವ್ಮೆಂಟ್ ಬಟ್ ಇದನ್ನು ಮಾಡಬೇಕು. ಇದನ್ನು ಮಾಡಿದರೆ ಏನಾಕೈತೆ ಅಂತಂದ್ರೆ ನಿಮ್ದು ಸ್ಪೀಡ್ ಇಂಪ್ರೂವ್ಮೆಂಟ್ ಆಕೈತಿ ಮತ್ತು ಎಲ್ಲರಿಗಿಂತ ನೀವು ಮುಂದಿರ್ತೀರಿ. ಹಿಂಗಾದ್ರೆ ನೀವು SSGD ಎಕ್ಸಾಮ್ ಕನ್ಫರ್ಮಾಗಿ ಕ್ಲಿಯರ್ ಮಾಡ್ಬೋದು. ಮುಂದಿನ ಸಲ 2027ಕ್ಕೆ ಯಾರ್ಯಾರು ಎಕ್ಸಾಮ್ ಬರ್ಯಾಕೆ ಹೊಂಟೇರಿ SSCGDದಾಗ, ಸೊ ನಾನು ಹೇಳಿದ್ದಿದ್ದು ಇಷ್ಟು ನೀವು ರೂಲ್ಸ್ ಎಲ್ಲ ಫಾಲೋ ಮಾಡಿರಿ. ಮ್ಯಾಥ್ಸ್ ಒಳಗೆ ಒಂದೇ ಏನಪ್ಪ ಅಂತಂದ್ರೆ ಮ್ಯಾಥ್ಸ, ರೀಸನಿಂಗ ಮತ್ತು ಹಿಂದಿ ಅಥವಾ ಇಂಗ್ಲೀಷ ಇವ್ಕೂರಾಗ ನಿಮ್ಮ ಸ್ಕೋರ್ ಏನು ಜಾಸ್ತಿ ಆಗ್ಬೇಕು. ಮತ್ತು GK/GSದಾಗ ಏನಾಕೈತೆ ಅಂದ್ರೆ ಎಷ್ಟು ಓದ್ರೂ ನೀವು ಕಡಿಮೆನೇ ಆಕೈತಿ, ಅದ್ರಾಗ ಸ್ಕೋರ್ ಜಾಸ್ತಿ ಆಗಂಗಿಲ್ಲ. ಯಾರ ಪೊಲೀಸ್ಗಾಯ್ತು, ಪೊಲೀಸ್ಗಂದ್ರೆ ಅವರು ಪೊಲೀಸ್ಗಂದ್ರೆ ಸ್ಟೇಟ್ ಅಟ ಓದಿರಂಗಿಲ್ಲ, ಜಾಸ್ತಿ ಬೇರೆ ಸೆಂಟ್ರಲ್ಗೂ ಓದಿರ್ತಾರೆ ಅವರು. ಸೆಂಟ್ರಲ್ಗಂದ್ರೆ ಅದ್ರಾಗ ಜಸ್ಟ್ ಕರ್ನಾಟಕದಷ್ಟೇ ಇರಂಗಿಲ್ಲ, ಪೊಲೀಸ್ದಾಗ ಸೆಂಟ್ರಲ್ದೂ ಇರ್ತೈತೆ, ಅವರು ಓದಿರ್ತಾರೆ. ಅವರು ಏನಾಗಿರ್ತಾವ ಅಂದ್ರೆ ಕೆಲವೊಂದು ಇಷ್ಟೆಲ್ಲ GK ಕ್ಲಿಕ್ ಆಕಾವ, ಅವರು GKದಾಗ ಸ್ಕೋರ್ ಮಾಡ್ತಾರೆ. ಮತ್ತು ಬಾಕಿ ಇವು 3 ಸಬ್ಜೆಕ್ಟ್ದಾಗ ನೀವು ಸ್ಕೋರ್ ಮಾಡಿದ್ರಿ ಅಂತಂದ್ರೆ GKದಾಗ ಸ್ವಲ್ಪ ಕಡಿಮೆ ಮಾಡಿದ್ರು ಏನಾಗಲ್ಲ. ನಿಮ್ಮ ಈ ಸಲ ಸೀಟ್ ಪಕ್ಕ ನನ್ನ ದೋಸ್ತ. ಯಾರು ಓದಾಕತ್ತಿರಲ್ಲ ಅವರಿಗೆಲ್ಲ ನನ್ನ ಕಡೆ ಅಂತ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಾಗ ಫಿಸಿಕಲ್ಗೆ ಹೆಂಗೆ ಪ್ರಾಕ್ಟೀಸ್ ಮಾಡೋದು ಅಂತ ಕಸ ಹೇಳ್ತೇನೆ. ನನ್ನ ದೋಸ್ತರು ಅದಾರ ಫಿಸಿಕಲ್ ಬಗ್ಗೆ, ಅವ್ರಿಗೆ ನನಗಿಂತ ಹೆಚ್ಚು ಗೊತ್ತೈತಿ. ಅವ್ರ ಕಡೆ ಅಂತರೂ ನಿಮ್ಗೆ ವಿಡಿಯೋ ಮಾಡಿಸ್ಕಸ ಇನ್ಫಾರ್ಮೇಷನ್ ಹೇಳಕ್ಕೆ ಕೊಡಕ್ಕೆ ಹಚ್ತೇನೆ. ಬಾಯ್ ಬಾಯ್.